ಪ್ರತಿ ಸಲ ಮುಂಗಾರು ಮಳೆ ಬಂದಾಗಲೂ ನೆನಪಾಗೋದು ಕನ್ನಡದ ಮುಂಗಾರು ಮಳೆ ಸಿನಿಮಾ. ಅದರ ಡೈಲಾಗ್, ಹಾಡುಗಳು, ಕತೆ. ಗಣೇಶ್, ಪೂಜಾ ಗಾಂಧಿ, ಅನಂತ್ ನಾಗ್, ಜಯಂತ್ ಕಾಯ್ಕಿಣಿ, ಸೋನು ನಿಗಮ್, ಒಟ್ಟಾರೆ ಇಡೀ ಸಿನಿಮಾ ತಂಡ ನೆನಪಾಗುತ್ತೆ. ಇದರ ಜೊತೆಗೆ ಅದರ ನಿರ್ದೇಶಕ ಯೋಗರಾಜ್ ಭಟ್ ಕೂಡ ನೆನಪಾಗದೇ ಇರುವುದಿಲ್ಲ. ಈ ಬಾರಿ ಹಿಂಗಾರು ಮಳೆಯೂ ಇಲ್ಲ, ಮುಂಗಾರು ಮಳೆಯೂ ಇಲ್ಲ. ಇತ್ತ ಯೋಗರಾಜ್ ಭಟ್ರದ್ದು ಸುದ್ದಿ ಇಲ್ಲ. ಹೀಗೆ ಅಂದುಕೊಳ್ತಾ ಇರುವಾಗಲೇ ಭಟ್ರ ಮನೆಯಿಂದ ಮತ್ತೊಂದು ನ್ಯೂಸ್ ಬಂದಿದೆ. ಭಟ್ರು ಮನೆಯಲ್ಲಿಲ್ಲ, ಆಗಾಗ ಮುಂಬೈಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆಯಂತೆ. ಅಂದರೆ ಸ್ಯಾಂಡಲ್ವುಡ್ ಭಟ್ರು ಬಾಲಿವುಡ್ ಅಂಗಳದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಎಂಬ ಮಾತು ಗಾಂಧಿನಗರದ ಗಲ್ಲಿಯಲ್ಲಿ ಕೇಳಿ ಬರ್ತಾ ಇದೆ. ಯೋಗರಾಜ್ ಭಟ್ ಹೀಗಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಭಟ್ರು ಅಂತ ಕನ್ನಡಿಗರು ಪ್ರೀತಿಯಿಂದ ಕರೆಯೋ ಯೋಗರಾಜ್ ಭಟ್ ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಿರ್ದೇಶಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಣಿ ಹಾಗೂ ರಂಗ SSLC ಅಂತ ಸಿನಿಮಾ ಮಾಡಿದ್ದ ಭಟ್ರು ಸೋಲಿನ ಸುಳಿಯಲ್ಲಿ ಸಿಕ್ಕಿದ್ರು. ಅದಾದ ಮೇಲೆ ಚಿತ್ರರಂಗವನ್ನೇ ಬಿಟ್ಟು ಹೋಗೋ ಹಂತದಲ್ಲಿದ್ದರು. ಆಗ ಅವರ ಯೋಗವನ್ನೇ ಬದಲಿಸಿದ್ದು ಮುಂಗಾರು ಮಳೆ ಸಿನಿಮಾ. ಮುಂಗಾರು ಮಳೆ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಯೋಗರಾಜ್ ಭಟ್, ಗಣೇಶ್, ಪೂಜಾ ಗಾಂಧಿ, ಜಯಂತ್ ಕಾಯ್ಕಿಣಿ ಹೀಗೆ ಇಡೀ ಚಿತ್ರತಂಡದ ಭವಿಷ್ಯವನ್ನೇ ಬದಲಿಸಿತ್ತು ಮುಂಗಾರು ಮಳೆ ಸಿನಿಮಾ. ಇದಾದ ಮೇಲೆ ಯೋಗರಾಜ್ ಭಟ್ ಚಿತ್ರರಂಗದಲ್ಲೇ ಉಳಿಯೋ ಮನಸ್ಸು ಮಾಡಿದ್ರು. ಬಳಿಕ ಗಾಳಿಪಟ, ಡ್ರಾಮಾದಂತಹ ಸಿನಿಮಾ ಮಾಡಿದ್ದು ಇದೀಗ ಇತಿಹಾಸ. ಮುಂಗಾರು ಮಳೆ ಕ್ರೇಜ್ ಎಷ್ಟಿತ್ತು ಅಂದರೆ ಸ್ಯಾಂಡಲ್ವುಡ್ನಿಂದ ದೂರದ ಮುಂಬೈನ ಬಾಲಿವುಡ್ವರೆಗೂ ಯೋಗರಾಜ್ ಭಟ್ ಹೆಸರು ತಲುಪಿತ್ತು. ಮುಂಗಾರು ಮಳೆ ಯಶಸ್ಸಿನಲ್ಲಿದ್ದ ಯೋಗರಾಜ್ ಭಟ್ಟರಿಗೆ ಮುಂಬೈನಿಂದ ಸಿನಿಮಾ ನಿರ್ದೇಶನದ ಆಫರ್ ಬಂದಿತ್ತಂತೆ. ಹೌದು, ಬಾಲಿವುಡ್ ಸ್ಟಾರ್ ಋತಿಕ್ ರೋಷನ್ ಬ್ಯಾನರ್ನಲ್ಲಿ ಕೆಲಸ ಮಾಡೋ ಅವಕಾಶ ಯೋಗರಾಜ್ ಭಟ್ಗೆ ಸಿಕ್ಕಿತ್ತಂತೆ. ಋತಿಕ್ ರೋಷನ್ ಚಿಕ್ಕಪ್ಪ ಅಂದರೆ ರಾಕೇಶ್ ರೋಷನ್ ಸಹೋದರ ರಾಜೇಶ್ ರೋಷನ್ ಯೋಗರಾಜ್ ಭಟ್ಟರಿಗೆ ಆಫರ್ ಮಾಡಿದ್ರಂತೆ. ಆದರೆ ಮುಂಗಾರು ಮಳೆಯ ಯಶಸ್ಸಿನಲ್ಲಿದ್ದ ಯೋಗರಾಜ್ ಭಟ್ರು ಇತ್ತ ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿಯಾದರು. ಬರೀ ಡೈರೆಕ್ಷನ್ ಅಷ್ಟೇ ಅಲ್ಲ, ಹಲವು ಸಿನಿಮಾಗಳಿಗೆ ಭಟ್ರು ಹಾಡು ಬರೆದರು. ಕೆಲ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡ್ರು. ಇದೀಗ ಯೋಗರಾಜ್ ಭಟ್ ಮತ್ತೆ ಮುಂಬೈ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಭಟ್ರ ನಿರ್ದೇಶನದ ಸಿನಿಮಾ ಸದ್ದು ಸುದ್ದಿ ಎರಡೂ ಮಾಡ್ತಿಲ್ಲ. ಹೀಗಾಗಿ ಹಾಡು ಬರೆಯೋದ್ರಲ್ಲೇ ಭಟ್ರು ಬ್ಯುಸಿಯಾದರು. ಇದೀಗ ಮತ್ತೆ ಬಾಲಿವುಡ್ನಿಂದ ಯೋಗರಾಜ್ ಭಟ್ರಿಗೆ ಆಫರ್ ಬಂದಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಬಾಲಿವುಡ್ನಲ್ಲಿ ಯಶಸ್ವಿಯಾಗಿರುವ ಪಂಚಾಯತ್ ವೆಬ್ ಸಿರೀಸ್ನ ಹೀರೋ ಜಿತೇಂದ್ರ ಕುಮಾರ್ಗೆ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಭಟ್ರು ಬಾಲಿವುಡ್ಗೆ ಹಾರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಯೋಗರಾಜ್ ಭಟ್ ಇದುವರೆಗೂ ಏನೂ ಹೇಳಿಲ್ಲ.